ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಂಜಾಬ್ನಲ್ಲಿ ಬಿಜೆಪಿ ಬಹಳ ದೊಡ್ಡ ಮೆಗಾ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆಯಾ ಅನ್ನುವ ಸೂಚನೆಗಳು ಸಿಗ್ತಾ ಇದ್ದಾವೆ. ಅದರ ಭಾಗವಾಗಿ ಆಮ್ ಆದ್ಮಿ ಪಕ್ಷದ 7 ಜನ ರಾಜ್ಯಸಭಾ ಸಂಸದರು ಬಿಜೆಪಿಗೆ ಜಂಪ್ ಆಗ್ತಿದ್ದಾರೆ. ಅದರಲ್ಲಿ 3 ಜನ ಜಂಪ್ ಆಗಿದ್ದಾರೆ, ಇನ್ನು 4 ಜನ ಕನ್ಫರ್ಮ್ ಆಗಿದ್ದಾರೆ. ಜಂಪ್ ಆಗ್ತಾರೆ ಅಂತ ಜಂಪ್ ಆಗಿರೋ 3 ಜನ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ವ್ಯಕ್ತಿ ಅಂದರೆ ರಾಘವ್ ಚಡ್ಡಾ ಮತ್ತು ಇನ್ನೊಬ್ಬರು ಅಶೋಕ್ ಮಿತ್ತಲ್ ಅನ್ನುವಂಥವರು ಸಹ ಇಲ್ಲಿ ಮುಖ್ಯವಾದ ವ್ಯಕ್ತಿಗಳಾಗ್ತಾರೆ. ಅವರ ಸಮಸ್ಯೆಗಳ ಕಾರಣಕ್ಕೇ ಈ ಆಪರೇಷನ್ ಕಮಲ ಸಕ್ಸಸ್ ಆಗಿರೋದು. ಏನು ಸಮಸ್ಯೆ, ಏನು ಇಡಿ, ಏನು ರೇಡ್ಗಳು, ಏನು ಕೇಸುಗಳು ಇವ್ರ ಮೇಲೆ ಯಾವಾಗ ಬಿಜೆಪಿಗೆ ಹೋಗ್ತಾರೋ ಅವೆಲ್ಲವೂ ಬಿದ್ದೋಗ್ತವೆ. ಹೇಗೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ರಾಘವ್ ಚಡ್ಡಾ ಅನ್ನುವಂತಹ ವ್ಯಕ್ತಿ ಸ್ವಲ್ಪ ವಿದ್ಯಾವಂತ ವ್ಯಕ್ತಿ. ಆ್ಯಸ್ ಯೂಶ್ವಲ್ ಏನು ನಮ್ಮ ಅಣ್ಣಾ ಹಜಾರೆ ಏನು ಮಾಡಿದ್ದಲ್ಲ ಪ್ರತಿಭಟನೆ ಆಗ ಬಿಜೆಪಿಗೆ ಈ ದೇಶವನ್ನು ಕೊಟ್ಟುಬಿಡಬೇಕು ಅನ್ನುವಂತಹ ದುರುದ್ದೇಶದಿಂದ ಅವತ್ತು ಮಾಡಿದಂತಹ ಅಣ್ಣಾ ಹಜಾರೆಯ ನಾಟಕ ಇತ್ತಲ್ಲ, ಆ ನಾಟಕದ ಭಾಗವಾಗಿ ಬಂದಂತಹ ಆಮ್ ಆದ್ಮಿ ಪಕ್ಷದಲ್ಲಿ ಬಹಳ ಮುಖ್ಯ ನಾಯಕ ಈ ರಾಘವ್ ಚಡ್ಡಾ. ಯಾಕೆ ಅಣ್ಣಾ ಹಜಾರೆ ವಿಚಾರ ತೆಗಿತೀನಿ ನಾನು ಆಮ್ ಆದ್ಮಿ ಪಕ್ಷ ಬಂದಾಗ ಅಂದರೆ, ಆಮ್ ಆದ್ಮಿ ಪಕ್ಷ ಇಡೀ ದೇಶಕ್ಕೆ ದ್ರೋಹ ಬಗೆದಿರುವಂತಹ ಪಕ್ಷ. ಇದು ಸಣ್ಣ ಪುಟ್ಟ ದ್ರೋಹ ಅಲ್ಲ. ಮೊನ್ನೆ ದೆಹಲಿ ಎಲೆಕ್ಷನ್ಗೂ ಸಹ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. ಎಲೆಕ್ಷನ್ ಸಂದರ್ಭದಲ್ಲಿ ನಿಮಗೆ ಒಪ್ಪಂದ ಮಾಡ್ಕೊಂಡೇ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿದ್ದು, ಬಿಡುಗಡೆ ಆಗಿತ್ತು ಅಂತ. ನಾವು ದೆಹಲಿ ಚುನಾವಣೆಯಲ್ಲಿ ಮಂಡಿಯೂರ್ತೀವಿ, ಸೋಲ್ತೀವಿ, ಅದಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ನನ್ನನ್ನು ಕೇಸಿಂದ ಹೊರಗಡೆ ತರಬೇಕು ಅಂತ ಕೇಜ್ರಿವಾಲ್ ದುಂಬಾಲು ಬಿದ್ದು ಕಾಲಿಗೆ ಬಿದ್ದು ಅಮಿತ್ ಶಾ ಜೊತೆ ಒಪ್ಪಂದ ಮಾಡಿಕೊಂಡ ನಂತರನೇ ಕೇಜ್ರಿವಾಲ್ಗೆ ಎಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗಿದ್ದು. ಆ ಕಾರಣಕ್ಕೆ ನಾನು ಹೇಳೋದು, ಈ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಂತ ಏನು ಕರೀತಾರೆ, ಆ ಪ್ರತಿಭಟನೆಗಳ ಹಿನ್ನೆಲೆಯಿಂದ ಬಂದಂತಹದ್ದು ಎಲ್ಲರೂ ಆಲ್ಮೋಸ್ಟ್ ಕೆಲವರೀಗ ಬದಲಾಗಿ ಕ್ಷಮೆ ಕೇಳಿ ಈ ಕಡೆ ಬಂದಿದ್ದಾರೆ. ಬಟ್ ಈಗಲೂ ಅದರಲ್ಲಿ ತೊಡಗಿಸ್ಕೊಂಡಿರೋರು, ಆ ಹಿನ್ನೆಲೆಯಲ್ಲೇ ಇರುವವರು ಎಲ್ಲರೂ ಸಹ ಈ ದೇಶಕ್ಕೆ ದ್ರೋಹ ಬಗೆದವರೇ. ಅಣ್ಣಾ ಹಜಾರೆ ಬಹಳ ದೊಡ್ಡ ದ್ರೋಹಿ. ಸೊ ಆ ನೆರಳಲ್ಲಿ ಬಂದಂತಹ ವ್ಯಕ್ತಿಗಳು ಈ ರಾಘವ್ ಚಡ್ಡಾ. ಈ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದಲ್ಲಿ ಕಳೆದ 1.5 ವರ್ಷದಲ್ಲಿ ಯಾವುದರಲ್ಲೂ ಪಾಲ್ಗೊಳ್ತಾ ಇರಲಿಲ್ಲ. ಬಟ್ ರಾಜ್ಯಸಭೆಯಲ್ಲಿ ಮೆಂಬರು. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮಾತಾಡಬೇಕಾದ ಸನ್ನಿವೇಶಗಳು ಬಂದಾಗೆಲ್ಲ ಈ ಮನುಷ್ಯನೇ ಮಾತಾಡ್ತಿದ್ದಿತ್ತು. ಬಟ್ ಪಕ್ಷದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಕೇಳಿದಾಗೆಲ್ಲ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಫಾರಿನ್ ಟ್ರಿಪ್ಪು, ಇನ್ನೇನೋ ಅಂತ ಹೇಳ್ಕೊಂಡು, ಮದುವೆ ಮುಂಜಿ ಅಂತ ಹೇಳ್ಕೊಂಡು ಯಾವುದಕ್ಕೂ ಬರ್ತಿರ್ಲಿಲ್ಲ ನೆಟ್ಟಿಗೆ. ಕಳೆದ 15 ದಿನಗಳ ಹಿಂದೆ ರಾಜ್ಯಸಭೆಯಲ್ಲಿ ಒಂದು ಸ್ಪೀಚ್ ಮಾಡಿ ಅದು ಎಲ್ಲ ಕಡೆ ವೈರಲ್ ಆಗೋಯ್ತು. ಏನು ಅಂದರೆ, ಬಂಡವಾಳಶಾಹಿಗಳಿಗೆ ಬಂಡಿಯೂರ್ತಾ ಇದೆ BJP ಸರ್ಕಾರ, ಮೋದಿ ಸರ್ಕಾರ ಅಂತ. ಸಣ್ಣ ಸಣ್ಣ ವಿಚಾರಗಳಲ್ಲಿಯೂ ಸಹ ಈ ದೇಶವನ್ನು ಲೂಟಿ ಮಾಡ್ತವ್ರೆ. ಬೇಕಾದರೆ ನೋಡಿ, ಮೊಬೈಲ್ ರೀಚಾರ್ಜು 28 ದಿನ ಯಾಕೆ, 1 ತಿಂಗಳು ಅಂದರೆ 30 ದಿನ ಇರಬೇಕಲ್ವಾ. ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ಲ ಸ್ಟೇಜಲ್ಲೂ ಲೂಟಿ ಮಾಡ್ತವ್ರೆ ಬಂಡವಾಳಶಾಹಿಗಳು ಅಂತ ಎಲ್ಲರೂ ಶೇರ್ ಮಾಡಿದ್ದು. ಆದರೆ ತನ್ನ ಅಸಲಿ ಬಣ್ಣ ಏನು ಅನ್ನೋದನ್ನು ನಿನ್ನೆ ತೋರಿಸಿದ್ದಾರೆ ಮನುಷ್ಯ. ಸೊ ಏನು ಮಾಡಿದ್ರು, ಆಮ್ ಆದ್ಮಿ ಪಕ್ಷದಲ್ಲಿ ಏನೋ ಕಿರಿಕಾಯಿತು. ಕಿರಿಕಾದ ತಕ್ಷಣವೇ ಆಮ್ ಆದ್ಮಿ ಪಕ್ಷದಿಂದ ಆ ಮನುಷ್ಯನಿಗೆ ಸೈಡ್ ಲೈನ್ ಮಾಡಿದ್ರು, ಲೀಡರ್ಶಿಪ್ಪಿಂದ ಪಕ್ಕಕ್ಕೆ ಸರಿಸಿದ್ರು. ಎಲ್ಲಿ? ರಾಜ್ಯಸಭೆಯಲ್ಲಿ. ಯಾವಾಗ ಅದು ಸರಿಸಿದ್ರು, ಈ ವ್ಯಕ್ತಿ ನಾನು ನಿನ್ನೆ ಬೆಳಗ್ಗೆ BJPನ ಬಾಯಿಗೆ ಬಂದಂತಹ ವ್ಯಕ್ತಿ, ನಿನ್ನೆ ಬೆಳಗ್ಗೆ ಮೋದಿನ ಬಾಯಿಗೆ ಬಂದಂತಹ ವ್ಯಕ್ತಿ ಇವತ್ತು BJPಗೆ ಜಾಯ್ನು. 3 ಜನ ಜಾಯ್ನ್ ಆದರು. ಯಾರು? ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್. 3 ಜನ ಜಾಯ್ನ್ ಆಗಿದ್ದಾರೆ. ಮತ್ತು ಇನ್ನೂ 4 ಜನ ಬರ್ತಾರೆ ಅಂತ. ಟೋಟಲ್ 7 ಜನ. ಆಮ್ ಆದ್ಮಿ ಪಕ್ಷದ MP ರಾಜ್ಯಸಭೆಯಲ್ಲಿರೋದು 10 ಜನ. ಅದರಲ್ಲಿ 7 ಜನ BJPಗೆ ಬರ್ತಾರೆ. ನಾವೇ ಗ್ಯಾರಂಟಿ, ನಾವು ಮೊದಲು ಬಂದಿದ್ದೀವಿ ಅಂತ ಬಂದು ಕೂತ್ಕೊಂಡ್ರು. ಸೊ ಈಗ ಅವರು ಕೊಡ್ತಿರೋ ಕಾರಣ ಏನು ಮತ್ತು ಆ್ಯಕ್ಚುಯಲ್ ಕಾರಣ ಏನಿರಬಹುದು, ಅವ್ರ ಮೇಲಿರೋ ಕೇಸುಗಳೇನು, ರೈಡ್ಗಳೇನು, ಅದ್ರ ಬಗ್ಗೆ ವಿವರಿಸ್ತೀನಿ. ಅವರು ಕೊಡ್ತಿರುವಂತಹ ಕಾರಣ, ಈ ಮಿಸ್ಟರ್ ರಾಘವ್ ಚಡ್ಡಾ ಕೊಡ್ತಿರೋದು, ಆಮ್ ಆದ್ಮಿ ಪಕ್ಷದ ಪಾಪಗಳಲ್ಲಿ ನಾನು ಪಾಲುದಾರ ಆಗೋಕೆ ಇಷ್ಟ ಇಲ್ಲ, ಹಾಗಾಗಿ ಪಕ್ಷದ ಚಟುವಟಿಕೆಗಳಿಂದ ಬಹಳ ದಿನಗಳಿಂದ ದೂರ ಇದ್ದೆ. ಅಲ್ಲೇ ಯಾಕಿದ್ರಿ ಪಾಪ ಮಾಡ್ತವ್ರೆ ಅಂತ ಗೊತ್ತಿದ್ರು ಅಂತ ಕೇಳಿದಾಗ, ಸುಧಾರಿಸ್ಬೋದೇನೋ ಅಂತ ವೇಟ್ ಮಾಡ್ತಿದ್ದೆ. ಬಟ್ ಅವ್ರು ಸುಧಾರಿಸೋ ಲಕ್ಷಣಗಳು ಕಾಣ್ತಿಲ್ಲ, ಹಾಗಾಗಿ ನಾನೀಗ
ಪಕ್ಷ ಬಿಟ್ಟಿದ್ದೇನೆ. ಈ ಅಶೋಕ್ ಮಿತ್ತಲ್ ಅನ್ನುವಂಥ ವ್ಯಕ್ತಿದು ಆಲ್ಮೋಸ್ಟ್ ಅದೇ ಥರದ್ದು. ಆಮ್ ಆದ್ಮಿ ಪಕ್ಷದಲ್ಲಿ ಸೈದ್ಧಾಂತಿಕವಾಗಿ ಎಲ್ಲ ನಾಶ ಆಗೋಗಿದೆ, ಹಾಗೆ ಹೀಗೆ ಅಂತ ಡೈಲಾಗು. 3 ಜನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ BJPಗೆ ಜಂಪ್ ಆದರು. BJPಯವರು ಅಪ್ಕೊಂಡು ಮುದ್ದಾಡಿ ತರ್ಸ್ಕೊಂಡ್ರು. ನಿನ್ನೆವರೆಗೂ ಅವ್ರ ಮೇಲೆ ED CBI ಎಂಥದೆಂಥದೋ ಕೇಸುಗಳು, ಯಾರೇ ಆಗಲಿ, ಇವರೇ ಅಂತಲ್ಲ, ಯಾರೇ ಆಗಿರಲಿ, ಅಂತಹ ಕೇಸು 1000 ಇರಲಿ, ಅವ್ರನ್ನ ಕಳ್ಳ ಅಂತ, ಭ್ರಷ್ಟಾಚಾರಿ ಅಂತ, ಇನ್ನೇನೇನೋ ಅಂತ BJPಯವರೇ ಕರೆದಿರಲಿ, ಬಟ್ ಎಂಡ್ ಆಫ್ ದಿ ಡೇ ಅವ್ರು BJPಗೆ ಬಂದ ತಕ್ಷಣ ಅದು ಯಾವುದೂ ಇರಲ್ಲ. ಈ ಸುವೇಂದು ಅಧಿಕಾರಿ ತಗೊಳ್ಳಿ, ಹಿಮಂತ ಬಿಸ್ವ ಶರ್ಮಾ ತಗೊಳ್ಳಿ, ಒಂದಲ್ಲ ಯಡಿಯೂರಪ್ಪ ತಗೊಳ್ಳಿ, ಎಲ್ಲ ಯಡಿಯೂರಪ್ಪ BJPಯಿಂದ ಪಕ್ಕಕ್ಕೆ ಹೋಗಿ ಸ್ವಂತ ಪಕ್ಷ ಕಟ್ಟಿದಾಗ ಯಡಿಯೂರಪ್ಪ ಮಹಾನ್ ಭ್ರಷ್ಟ, ವಾಪಸ್ BJPಗೆ ಬಂದಾಗ ಅಯ್ಯೋ ಅಂತಹ ಮುತ್ತಿನಂಥ ವ್ಯಕ್ತಿ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಇದು BJP ಬಾಳು. ಸೊ ಆ 3 ಜನನ ಕರ್ಕೊಂಡಿದ್ದಾರೆ. ಈಗ ಇವರು ಹೋಗಿರೋದಕ್ಕೆ ಇವ್ರು ಹೇಳ್ತಿರೋ ಕಾರಣ ಬಿಟ್ಟು ನಿಜವಾದ ಕಾರಣ ಏನು ಅಂತ ಹುಡುಕಿದಾಗ ಇವ್ರ ಮೇಲಿರೋ ಕೇಸುಗಳ ಬಗ್ಗೆ ಹೊರಗಡೆ ಬರುತ್ತೆ. ಕೇಸುಗಳ ಬಗ್ಗೆ ಏನು, ರಾಘವ್ ಚಡ್ಡಾ ವಿಚಾರವಾಗಿ ನಮ್ಮ ಹತ್ರ ಒಂದು ಡೈರಿ ಇದೆ ಅಂತ ಪೊಲೀಸರು ಆಲ್ರೆಡಿ ಹೇಳಿದ್ದಾರೆ. ಯಾವ ಡೈರಿ ಅದು? ಅದು ಬಂದ್ಬಿಟ್ಟು ದೆಹಲಿಯ ಜಲ್ ಬೋರ್ಡ್, ಅಲ್ಲಿನ ನೀರಾವರಿಗೆ ಇರುವಂತಹ ಬೋರ್ಡ್, ಅದರಲ್ಲಿ ಅವ್ಯವಹಾರ ಆಗಿದೆ. ಆ ಅವ್ಯವಹಾರದಲ್ಲಿ ರಾಘವ್ ಚಡ್ಡಾನು ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ, ಒಂದು ಡೈರಿನೇ ಇದೆ ಅಂತ ಪೊಲೀಸರು ಆಗಾಗ ಹೇಳ್ಕೊಳ್ತಿರ್ತಾರೆ. ಸೊ ಆ ಬೆದರಿಕೆಯನ್ನು ಇಟ್ಕೊಂಡು ಇವರನ್ನು ಹೇಳ್ಕೊಂಡಿರೋ ಸಾಧ್ಯತೆಗಳು 100ಕ್ಕೆ 100 ಇರೋ ಸಾಧ್ಯತೆ ಇದೆ. ಇನ್ನು ಅಶೋಕ್ ಮಿತ್ತಲ್ ಇವರೊಂದು ಸಾಮಾನ್ಯ ಮನುಷ್ಯ ಅಲ್ಲ. ಅಲ್ಲೊಂದು ಯೂನಿವರ್ಸಿಟಿ ಇದೆ ದೆಹಲಿಯಲ್ಲಿ ಮತ್ತು ಪಂಜಾಬಲ್ಲಿ. ಆ ಯೂನಿವರ್ಸಿಟಿ ಹೆಸರು ಲವ್ಲಿ ಯೂನಿವರ್ಸಿಟಿ ಅಂತಲೇ ಏನೋ ಬರುತ್ತೆ. ಆ ಲವ್ಲಿ ಯೂನಿವರ್ಸಿಟಿಯ ಫೌಂಡರ್ಗಳಲ್ಲಿ ಒಬ್ಬ ವ್ಯಕ್ತಿ, ತುಂಬ ದೊಡ್ಡ ಯೂನಿವರ್ಸಿಟಿ ಅದು. ಆ ವ್ಯಕ್ತಿ ಮೇಲೂ ಸಹ ಸಿಕ್ಕಾಪಟ್ಟೆ ಕೇಸುಗಳಿದ್ದಾವೆ, ಭ್ರಷ್ಟಾಚಾರದ್ದು ಅವು ಇವು. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಯಾಕೆ ಹೋದರು BJPಗೆ ಅಂತ. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ, ಪಂಜಾಬಲ್ಲಿ MLAಗಳಿಗೂ ಕೈ ಹಾಕ್ತಾರಾ ಈಗ ಯಾರು BJPಯವರು? ಇದನ್ನು ಬಳಸ್ಕೊಂಡು ಇವರೆಲ್ಲ ಪಂಜಾಬ್ ಲೀಡರ್ಸು. ಸೊ ಪಂಜಾಬಿನ ಲೀಡರ್ಸನ್ನು ಬಳಸ್ಕೊಂಡು ಪಂಜಾಬ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ. ಆ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ ಅಲ್ಲಿ ಆಪರೇಷನ್ ಕಮಲ BJP ಮಾಡುತ್ತಾ, ಅಥವಾ ಮುಂದಿನ ಚುನಾವಣೆ ಹೊತ್ತಿಗೆ ಅಲ್ಲಿ BJP ಅಲೆಯನ್ನು ಎಬ್ಬಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಮ್ ಆದ್ಮಿ ಪಕ್ಷನ ನಾಶ ಮಾಡ್ತಾರ ಅಂತ. ಇಲ್ಲಿ ಯಾವಾಗಲೂ 2 ಗೊಂದಲ ಬರುತ್ತೆ ನನಗೆ. ಆಮ್ ಆದ್ಮಿ ಪಕ್ಷ BJP ವಿರುದ್ಧ ಒಬ್ರಿಗೊಬ್ಬರು ನಿಂತ್ಕೊಂಡಾಗ ಇವರಿಬ್ಬರನ್ನ ಶತ್ರುಗಳು ಅಂತ ನೋಡ್ಬೇಕಾ, ಇಲ್ಲ ಇಡೀ ದೇಶಕ್ಕೆ ಸುಮ್ಮನೆ ಡ್ರಾಮಾ ಮಾಡಿ ಅಮರಿಸ್ತಿದಾರ ಅಂತ ನೋಡ್ಬೇಕಾ ಅಂತ. ಆಮ್ ಆದ್ಮಿ ಪಕ್ಷ ಮತ್ತು BJP ನಡುವಿನ ಒಳ ಒಪ್ಪಂದಗಳು ಸಾಕಷ್ಟಿದ್ದಾವೆ, ಸಾಕಷ್ಟು ಜಾಗಗಳಲ್ಲಿದ್ದಾವೆ. ಆ ಒಳ ಒಪ್ಪಂದಗಳ ನಡುವೆ ಈ ರೀತಿ ಕಿತ್ತಾಡ್ತಾರಲ್ಲ, ಒಬ್ರಿಗೊಬ್ರು ಆರೋಪಗಳು ಮಾಡೋದು, ಜೈಲಿಗೆ ಹಾಕಿಸ್ಬಿಡೋದು ಒಬ್ರೊಬ್ಬರನ್ನ, ಇದೆಲ್ಲ ನೋಡಿದಾಗ ಇಲ್ಲ ಇವ್ರದ್ದು ಏನಿದು ಇಷ್ಟು ದ್ವೇಷ ಇದೆಯಲ್ಲ, ಒಬ್ಬರ ನಡುವೆ ಒಬ್ರಿಗೆ ಏನೋ ಇದೆಯಲ್ಲ ಅಂತ ಅನ್ಸುತ್ತೆ. ಬಟ್ ಇಂತಹ ಘಟನೆಗಳು ನಡೆದಾಗ, ಇಂತಹ ಆಪರೇಷನ್ಗಳು ನಡೆದಾಗ ಮತ್ತೆ ಆ ಅನುಮಾನ ಗಾಢವಾಗಿ ಕಾಡುತ್ತೆ, ಈ 2 ಬೇರೆ ಬೇರೆ ಪಕ್ಷನ ಒಂದೇ ಪಕ್ಷನ ಅಂತ. ಸೊ ಗೊತ್ತಿಲ್ಲ ಒಬ್ರಿಗೊಬ್ರು ಏನು ಮಾಡ್ಕೊಳ್ತಾರೆ ಮುಂದಕ್ಕೆ. ಎನಿಹೌ ಈಗ ಸದ್ಯಕ್ಕಂತೂ ಈ ರೀತಿಯಾದಂತಹ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ BJP ಮತ್ತು ಸಫಲ ಸಹ ಆಗಿದೆ. ಆ ಮೂಲಕ ಒಂದು 7 ಜನ MP ಇದಕ್ಕೆ ಹೋಗ್ತಾರೆ. ಅದರಲ್ಲಿ 3 ಜನ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ BJPಗೆ ಜಂಪ್ ಆಗಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.